ಇವ್ರು ಬಿ ಜೆ ಪಿಗರಲ್ವಾ, ಇವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಟೀಕೆ ಬರದಲ್ಲೇ ತಾವು ಸಹಿತ ಲಾಭ ಮಾಡ್ಕೊಂಡಿದ್ದಾರೆ. ಅದರದ್ದು ಆ ರದ್ದಾಗಿದ್ದನ್ನು ಲಾಭ ಮಾಡ್ಕೊಂಡಿದ್ದಾರೆ. ಈಗ ಹೈಕೋರ್ಟ್ ಇದು ತನ್ನ ಡಿಸಿಷನ್ ತಿಳಿಸಿದಾಗ ತಾವು ಸಜ್ಜನರಂಗೆ ಈ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಯಾಕೆ ಮಾತು ಹೇಳಬೇಕಾಗಿದ್ರೆ, ಈ ಸಿ ಟಿ ರವಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವತ್ತು ನಮ್ಮ BY ವಿಜೇಂದ್ರ ಅವರು ಇದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಮಾಡಿ ಏನು ತಪ್ಪಲ್ಲ, ವಿರೋಧ ಪಕ್ಷ ಮಾಡಬೇಕಾಗಿದ್ದಾರೆ. ಆದರೆ ಅವ್ರ ಮಂದಿ ಹೊರಗೆ ಬಂದಾರೆ. ಆಗ್ತಾ ಹೋಗಿಲ್ಲಪ್ಪ, ನಾವು ತೆಗಿಬೇಡ್ರಿ, ಅದನ್ನು ತಗೊಳಕ್ಕೆ ಹೋಗ್ಬೇಡ್ರಿ, ನಾವು ಕೇಸ್ ಅಲ್ಲಿ ನಾವು ವಿನ್ ಆಗಿ ಬರ್ತೀವಿ ಅಂತ ಹೇಳಬೇಕಾಗಿತ್ತು ಇವರು. ಆ ಸಂದರ್ಭದಲ್ಲೇ 2024 ಅಕ್ಟೋಬರ್ 10 ಏನು ಹೊಡಿಸಿದ ಸರ್ಕಾರ ಇದ್ದು ತನ್ನ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಸಂದರ್ಭದಲ್ಲಿ ಇವರು ಅಲ್ಲಿಗಳಿಬೇಕಾಗಿತ್ತು, ಬೇಡಪ್ಪ ಅಂತ ಹೇಳಬೇಕಾಗಿತ್ತು. ಸಿ ಟಿ ರವಿ ಆಗಲಿ ಅಥವಾ ವಿಜೇಂದ್ರ ಅವರಾಗಲಿ, ನಮ್ಮ ಪಾರ್ಟಿ ಕೆಲವೊಂದು ಜನ ಬಿಡುಗಡೆ ಆಗಿದೆ, BJP ಕೆಲವೊಂದು ಜನ ಹೊರಗೆ ಬಂದಿದ್ದಾರೆ. ಇದ್ರೆ ನನ್ನ ಉದ್ದೇಶ ಇಷ್ಟೇ ಇಲ್ಲ, ಕೇವಲ ಟೀಕೆಗಾಗಿ ಟೀಕೆ ಆಗಬಾರ್ದು. ಇದು ನಿಜವಾಗಿಯೂ ಇವು ರದ್ದು ಮಾಡಿದ್ದು ಭಾಳ ಯೋಗ್ಯ ಅದ, ಅದರಲ್ಲಿ ಎರಡು ಮಾತೂ ಇಲ್ಲ. ಅದು ತಮ್ಮ ರಾಜಕೀಯ ಲಾಭಕ್ಕಾಗಿ ತಮಗೆ ಹೆಂಗೆ ಬೇಕು ಹಂಗೆ ನಮ್ಮ ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ನಮ್ಮ ವಿಜೇಂದ್ರ ಅವರಾಗಿರ್ಬೋದು, ಸಿ ಟಿ ರವಿ ಅವರಾಗಿರ್ಬೋದು, ವಿರೋಧಕ್ಕಾಗಿ ವಿರೋಧ ಮಾಡೋದನ್ನು ಇಲ್ಲಿ ಸ್ವಲ್ಪ ನಾವು ಖಂಡಿಸ್ಬೇಕಾಗ್ತದೆ. ಇನ್ನು ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಂತ ನಿಶ್ಚಿತವಾಗಿ ತಪ್ಪು ಮಾಡೋದು, ಇದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಇವತ್ತು ಹೈಕೋರ್ಟ್ ಇದ್ದಿದ್ದು ನೇರವಾಗಿ ಸ್ಪಷ್ಟವಾಗಿ ಆದೇಶ ಮಾಡಿ ಅದನ್ನು ರದ್ದು ಮಾಡಿದೆ. ಇದಿಲ್ಲ ತಪ್ಪದ, ನೀವು ಕ್ರಿಮಿನಲ್ಗಳನ್ನ ಸಮಾಜದಲ್ಲಿ ಬೆಳೆದಕ್ಕೆ ಬಿಟ್ಟು ಕೊಡ್ತೀರಿ ಅನ್ನುವಂತಹ ಇವತ್ತು ಆರೋಪ ಮಾಡ್ತಾಯಿದ್ದ. ಯಾಕಂದರೆ ಅದು 320ನೇ CRPC ಕಲಮ ತೆಗಿಬೇಕಾಗಿತ್ತು ಅಂದ್ರೆ ಅದು ಡೈರೆಕ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರೆ ಆಗಲ್ಲ. ಅದ್ರ ಜೊತೆಗೆ ಅದು ಎಲ್ಲ ಅಭ್ಯಾಸ ಮಾಡಿ ಅದನ್ನು ಕೋರ್ಟನ್ನು ಡಿಸಿಷನ್ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಆ ಸಂದರ್ಭದಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇರ್ಬೋದು, ಅಲ್ಲಿ ಗಲಭೆ ನಡೆಸಿದಿರ್ಬೋದು, ಅದರ ನಂತರ ಇನ್ನೂ ಅನೇಕ